ಎಲ್ರಿಗೂ ನಮಸ್ತೆ. ನಾನು ಜಯಶ್ರೀ ತುಮಕೂರಿಂದ. ನಾನಿವತ್ತು ನಮ್ಮ ಕೂದಲು ಮತ್ತು ಚರ್ಮ ಚೆನ್ನಾಗಿ ಇರೋದಕ್ಕೋಸ್ಕರ ನಾವು ಹಾಲು, ಬಾಳೆಹಣ್ಣು, ಬೀಜಗಳು ಮತ್ತು ಒಣ ಹಣ್ಣುಗಳನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ದಿನ ನಾವು ಬೆಳಗಿನ ಹೊತ್ತು ರುಚಿಯಾದ ಹಾಲನ್ನು ಮಾಡಿಕೊಂಡು ಮನೆಯಲ್ಲಿ ಕುಡಿಯೋದು ಅನ್ನೋದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಸಕ್ಕರೆ ಏನು ಹಾಕೋದು ಬೇಕಿಲ್ಲ, ಜೇನುತುಪ್ಪ ಹಾಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ನೋಡಿ, ನಾನು ಸೇಬು, ಒಂದು ಪಿಯರು ಅಂದರೆ ಪೇರಲೆ ಹಣ್ಣು, ಬಾಳೆಹಣ್ಣು, ದ್ರಾಕ್ಷಿ ಮತ್ತು ಬೀಜಗಳಿಂದ ಯಾವ ರೀತಿ ಪೌಡ್ರ್ ಮಾಡ್ಕೊಳೋದು ಅನ್ನೋದನ್ನು ನಾನು ಹೋದ ಸಾರಿನೇ ನಿಮಗೆ ಹೇಳ್ಕೊಟ್ಟಿದ್ದೀನಿ ನೋಡಿ. ಅದಕ್ಕೊಂದು ಸ್ವಲ್ಪ ಶುಂಠಿ, ಬಾಳೆಹಣ್ಣು, ಹಚ್ಚಿದ ಸೇಬು ಮತ್ತು ಪೇರಲೆ ಹಣ್ಣು, ದ್ರಾಕ್ಷಿ ಸ್ವಲ್ಪ, ಮತ್ತು ನೆಲ್ಲಿಕಾಯಿ, ಜೇನುತುಪ್ಪ ಇಷ್ಟನ್ನು ತೊಗೊಂಡಿದ್ದೀನಿ ನಾನು. ಅದನ್ನೆಲ್ಲ ನೋಡಿ ಈಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನಾನು. ನುಣ್ಣಗೇನು ಪೇಸ್ಟ್ ಬೇಡ, ಸುಮಾರಾಗಿ ಮಾಡಿಕೊಂಡ್ರೆ ಸಾಕು. ಅದನ್ನು ಹಾಲು 2 ಕಪ್ ಆಗೋಷ್ಟು ಹಾಲಿಗೆ ನಾನು ಇದನ್ನು ಎಲ್ಲ ರುಬ್ಕೊಂಡಿರೋಂಥ ಮಿಶ್ರಣನ ಹಾಕಿ ಬೆಳಗಿನ ಹೊತ್ತು ಬಿಸಿ ಬಿಸಿಯಾಗಿ ಹಾಲಿಗೆ ಹಾಕ್ಕೊಂಡು ಇದನ್ನು ನಾವು ಕುಡಿಬೋದು. ಮಧ್ಯಾಹ್ನದ ಹೊತ್ತು ಇನ್ನೂ ಮಿಕ್ಕಿರೋದನ್ನು ಬೇಕಾದರೆ ಮಧ್ಯಾಹ್ನದ ಹೊತ್ತು ಫ್ರಿಜ್ನಲ್ಲಿ ಇಟ್ಕೊಂಡು ಕೂಲಾದಮೇಲೆ ತೊಗೊಂಬಿಟ್ಟು ಅದನ್ನು ಕೂಲ್ ಮಾಡ್ಕೊಂಡು ಕುಡಿಬೋದು. ಅದನ್ನು ಚೆನ್ನಾಗಿರುತ್ತೆ. ನಮ್ಮ ಈ ವಿಡಿಯೋ ನೋಡಿದಂಥ ಎಲ್ರಿಗೂ ಧನ್ಯವಾದಗಳು. ವಿಡಿಯೋ ನೋಡಿ ಸುಮ್ಮನಾಗಬೇಡಿ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಥ್ಯಾಂಕ್ ಯು.